ನಮಸ್ತೆ ಎಲ್ರಿಗೂ. ಇವತ್ತು ಬೆಳಗ್ಗೆನ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಕತ್ತಿದ್ದೆ. ನಾನು ಯಾವ ಥರ ಡೈಲಿ ರಂಗೋಲಿನ ಹಾಕ್ತೀನಿ ಸಿಂಪಲ್ಲಾಗಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಏನಪ್ಪ ಅಂದ್ರೆ ಕೆಲವೊಬ್ಬರು ಏನೇನೋ ಆಸೆ ಇಟ್ಕೊಂಡಿರ್ತೀರಿ, ಆ ಆಸೆ ಈಡೇರಲಿಲ್ಲ ಅಂದ್ರೆ ನಿಮ್ಮ ಏನಾದರೂ ಬಯಕೆಗಳಿದ್ರೆ ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಆಸಕ್ತಿ ಇದ್ರೆ ಆ ಕೆಲಸ ಆಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಿರ್ತೀರಿ. ನಮ್ಮ ಕೆಲಸನ ಆಗ್ತಿಲ್ಲ, ನಮಗೆ ನಾವು ಅಂದ್ಕೊಂಡದ್ದು ಏನೂ ಆಗ್ತಿಲ್ಲ, ನಮ್ಮ ಹಣೆ ಬರ್ದಾಗ ಆ ದೇವ್ರು ಏನು ಬರ್ದಾನ ಹೋಗಲಿ ಬಿಡೋತ್ತಾಗ ಯಾಕೆ ಟ್ರೈ ಮಾಡೋದು, ಬಿಟ್ಟಾಕ್ಬಿಡೋಣ, ಆಸೆನ ಬಿಟ್ಟಾಕ್ಬಿಡೋಣ ಅಂತಂದು ನೆಗ್ಲೆಕ್ಟ್ ಮಾಡ್ತಿರ್ತೀರಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಒಂದು ಲೈನ್ ಓದಿದೆ ನಾನು ಮೊನ್ನೆ. ಏನಪ್ಪ ಅಂದ್ರೆ ಅರ್ಜುನ ಕೇಳ್ತಾರ ಯಾರ ಹತ್ರ, ಶ್ರೀಕೃಷ್ಣನ ಹತ್ರ ಕೇಳ್ತಾರ ಏನಂತಂದು, ಎಲ್ಲವೂ ಹಣೆ ಬರದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಅಂತಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾರ. ಅವಾಗ ಶ್ರೀಕೃಷ್ಣ ಹೇಳ್ತಾರ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಅಂತಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತಂದು. ಪ್ರಯತ್ನ ಪಟ್ರೆ ನಮಗೆ ಆ ಕೆಲಸ ಆಗ್ತತಿ, ನಾವು ಅಂದ್ಕೊಂಡ್ರ ಗುರಿ ತಲುಪ್ತವಿ ಅಂತಂದು ಏನಾದರೂ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಪ್ರಯತ್ನ ಪಟ್ರೆ ನಮಗೆ ಸಿಗ್ತೈತಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣ ಐತಿ ನೋಡ್ರಿ ಈ ಲೈನು. ಅದಕ್ಕೆ ಹೇಳೋದು, ನಮ್ಮ ಹಣೆ ಬರದಲ್ಲೇ ಪ್ರಯತ್ನ ಪಟ್ರೆ ಸಿಗ್ತೈತಿ ಅಂತ ಏನಾದರೂ ಆ ದೇವರು ಬರೆದಿದ್ರಪ್ಪ ಅಂದ್ರೆ ಆಗ್ತೈತಿ. ನಮ್ಮ ಕರ್ತವ್ಯ ಏನೋ, ನಮ್ಮ ಗುರಿ ಏನೋ ಅದನ್ನು ನಾವು ಹಂಗೆ ಕುತ್ಕೊಂಡು ಆಗಲಿ ಅಂದ್ರೆ ಆಗಲ್ರಿ. ಅದು ನಾವು ಪ್ರಯತ್ನ ಪಟ್ರೆ ನಮ್ಮ ಗುರಿ ನಾವು ತಲುಪಕ್ಕೆ ಸಾಧ್ಯ ಆಗ್ತೈತಿ. ಹಾಗಾಗಿ ಎಲ್ಲರೂ ಪ್ರಯತ್ನ ಪಡ್ರಿ, ಒಳ್ಳೆಯದಾಗಲಿ ಎಲ್ರಿಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.